ವಾಕ್ಯಂ ಮೋಕ್ಷಮೂಲಂ ಗುರೋರ್ಕೃಪಾ ಮೋಕ್ಷಮೂಲಂ ಗುರೋರ್ಕೃಪಾ. ಸದ್ಗುರುನಾಥ ಮಹಾರಾಜ ಕಿ ಜೈ. ಹರಿ ಓಂ. ಥ್ಯಾಂಕ್ ಯು ನಿಮಗೆಲ್ಲರಿಗೂ. ದಿಸ್ ಇಸ್ ಮೈ ವೆರಿ ಕ್ಲೋಸ್ ಟು ಹಾರ್ಟ್. ನಮ್ಮ ಪೂಜ್ಯ ಪರಮ ಪೂಜ್ಯ ಪರಮಹಂಸ ಯೋಗಾನಂದರು, ವೆರಿ ಕ್ಲೋಸ್ ಟು ಮೈ ಹಾರ್ಟ್, ವಿತ್ ಗ್ರೇಟ್ ಗ್ರ್ಯಾಟಿಟ್ಯೂಡ್. ಇದನ್ನು ಹೇಳೋದು ಅವರೇ ಈ ಶರೀರದ ಮೂಲಕ ಹೇಳ್ತಾರೆ, ಕೇಳೋದು ಎಷ್ಟೋ ಜನ್ಮದ ಸುಕೃತ. ಇವತ್ತು ಈ ಶರೀರದಿಂದ ಏನಾದ್ರು ಒಂದೆರಡು ಮಾತಾಚೆ ಬರ್ತಾ ಇದೆ ಅಂದರೆ ಐ ಕಂಪ್ಲೀಟ್ಲಿ ಅಟ್ರಿಬ್ಯೂಟ್ ದಟ್ ಟು ಮೈ ಗುರುದೇವ. ಇದಕ್ಕೆ ಮುಂಚೆ ಐ ವಾಸ್ ನೋಬಡಿ. ಹೇಗೆ ಪರಮಾತ್ಮ ಜಡವಾದ ಶರೀರಕ್ಕೆ ಚೈತನ್ಯವಾಗಿ ಒಳಗೆ ಬರ್ತಾನೋ, ಅದೇ ಥರ ಗುರುಗಳು ಅಜ್ಞಾನದಲ್ಲಿ, ಮಾಯೆಯಲ್ಲಿ ಮುಳುಗಿರುವ ನಮಗೆ ಜ್ಞಾನ ಜ್ಯೋತಿಯಾಗಿ ಸುಲಭವಾಗಿ ಸಾಗರದಂಥ ಸಂಸಾರನ ಕ್ಷಣ ಮಾತ್ರದಲ್ಲಿ ದಾಟಿ ಪರಮಾತ್ಮನಲ್ಲಿ ಲೀನವಾಗಕ್ಕೆ ಅತ್ಯಂತ ಕೃಪೆಯಿಂದ ಬಂದು ಜನ್ಮ ಜನ್ಮದ ಬಂಧನ, ಗುರು ಶಿಷ್ಯರ ಬಂಧನ. ಗುರುಗಳು ಹೇಳ್ತಾರೆ, ಪರಮಾತ್ಮನ ಕೃಪೆ, ಅತ್ಯಂತ ಕೃಪೆ ಬಂದಾಗ ಅದು ಆ ಕೃಪೆನೇ ಗುರುವಿನ ಆಕಾರವಾಗಿ ಬಂದು ನಾವು ಹುಡುಕೋಗೋದಿಲ್ಲ, ನಮ್ಮನ್ನು ಹುಡುಕಿ ಪರಮಾತ್ಮ ಕಳಿಸ್ತಾನೆ ಗುರುಗಳನ್ನು. ಅದೇ ಗುರುಗಳು ಹೇಳ್ತಾರೆ, ಅವನು ಯು ಆರ್ ಆಲ್ ಹಿಸ್ ಆ ಶಿಷ್ಯ ಪರಂಪರೆಯಲ್ಲಿ ನೀವು ನನಗೆ ಶಿಷ್ಯರಲ್ಲ, ನಾನು ನಿಮ್ಮ ಗುರು ಅಲ್ಲ, ಪರಮಾತ್ಮ ನಿಮ್ಮ ಗುರು. ಪರಮಾತ್ಮನೇ ನನ್ನ ಕಳಿಸಿರೋದು ನಿಮಗೆ ಅವನ ಹತ್ರ ಕರ್ಕೊಂಡು ಹೋಗೋಕ್ಕೆ. ಸೊ ಅವನು ನಿಮ್ಮ ಗುರು ಅಂತ ಹೇಳ್ತಾರೆ ಗುರುಗಳು. ಇಲ್ಲಿ ಅವರ ಜೀವನ ಚರಿತ್ರೆ, ಅವರು ಹೇಗೆ ಇದು ಮಾಡಿದ್ರು ಅನ್ನೋದು, ಅವ್ರ ಬಗ್ಗೆ ಕಮ್ಮಿ ಹೇಳಿ ಬಾಕಿ ಯೋಗಿಗಳ ಬಗ್ಗೆ ಬರೆದಿರುವಂಥ, ಅವರ ಕೈಯಲ್ಲೇ ಬರೆದಿರುವಂಥ ಪುಸ್ತಕ. ದಿಸ್ ಇಸ್ ಸೋ ಮಚ್ ಆಫ್ ವೈಬ್ರೇಷನ್. ಅವರೇ ಕೂತು ಬರೆದಿರೋದು. ಅದಕ್ಕೆ ಇಟ್ ಕ್ಯಾರೀಸ್ ಹಿಸ್ ವೈಬ್ರೇಷನ್ಸ್. ಅದಕ್ಕೆ ಅದನ್ನು ಓದಿದಾಗೆಲ್ಲ, ಅದನ್ನು ಕೇಳಿದಾಗೆಲ್ಲ ಒಂಥರ ದ ಸೋಲ್ ಫೀಲ್ಸ್ ಎಟ್ ಹೋಮ್ ಅಂತಾರಲ್ಲ, ಆ ಆತ್ಮಕ್ಕೆ ಮಹದಾನಂದ ಆಗುತ್ತೆ. ಯಾಕಂದರೆ
ಇಟ್ಸ್ ಲಿಟ್ರಲಿ ಲೈಕ್ ದ ಗ್ರೇಟೆಸ್ಟ್ ಯೋಗಿ ಅವರೇ ನಮ್ಮ ಮುಂದೆ ಮಾತಾಡ್ತಾ ಇರೋ ಹಾಗೆ ಇದು. ನನ್ನ ಜೀವನದಲ್ಲಿ ಸುಮಾರು ಬೇಕಾದಷ್ಟು ಜನ ಗುರುಗಳ ಅನುಗ್ರಹ ಆಗಿದೆ. ನಮ್ಮ ತಾಯಿನೇ ಹ್ಯಾಸ್ ಬೀನ್ ದ ಗುರು ಹೂ ಹ್ಯಾಸ್ ಟಾಟ್ ಮೀ. ಪ್ರತಿಯೊಂದು ಯಾವ ಮಂತ್ರಗಳು ಏನೇನು ಹೇಳ್ತೀನೋ ಇವಾಗ ಎಲ್ಲ ಅವರೇ ಹೇಳ್ಕೊಟ್ಟಿರೋ ಅಂತ ಅಲ್ಲಿಂದ ಶುರುವಾಗಿತ್ತು. ಆ್ಯಂಡ್ ಇಟ್ ಕಲ್ಮಿನೇಟೆಡ್ ಈ 2010 ಗುರುಗಳ ಆಗಮನದಿಂದ ಸದ್ಗುರು, ನನ್ನ ಪರಮಗುರು ಇವರು ಯೋಗಾನಂದರು, ಅವರ ಆಗಮನದಿಂದ ಏನು ಸತ್ಯ ಏನು ಅಸತ್ಯ ಅನ್ನೋದು ಪೂರ್ಣವಾಗಿ ಅರಿವು ಆಯಿತು ಅಷ್ಟೇ. ದಟ್ ವಾಸ್ ದ ಗ್ರೇಟೆಸ್ಟ್ ಗಿಫ್ಟ್. ಅದನ್ನೇ ಗುರುವಿನ ಕೃಪೆಯ ಕಾರುಣ್ಯ. ಕೇಳ್ದೇನೆ, ಗೊತ್ತು ಕೂಡ ಇಲ್ಲ ಅಂಥದ್ರಲ್ಲೂ ಏನು ಕೇಳಬೇಕು ಅನ್ನೋದು ಗೊತ್ತಿರಲ್ಲ ನಮಗೆ. ನಾವಿವಾಗ ಮಾತಾಡ್ದಂಗೆ ಯಾರು ಮುಂದೆ ಮಹನೀಯರು ಬಂದ್ರೂ ಅವ್ರನ್ನೇನು ಕೇಳಬೇಕು ಅಂತ ನಮಗೆ ಗೊತ್ತಿರಲ್ಲ, ಏನು ಹೇಳಬೇಕು ಅನ್ನೋದು ಗೊತ್ತಾಗಲ್ಲ. ಅಂಥದ್ರಲ್ಲೂ ಗುರುಗಳೇ ತಾವೇ ಕೃಪೆ ಮಾಡಿ ನಮ್ಮ ಉದ್ಧಾರ ಮಾಡ್ತಾರೆ. ಅಂಥ ಗುರುಗಳ ಜೀವನದ ಚರಿತ್ರೆ. ಅವರು ಈ ಶರೀರ ಒಂದು ಹಾಕ್ಕೊಂಡು ಬಂದಾಗ ಅವರಿಗೆ ಶರೀರದ ಅಗತ್ಯ ಇಲ್ಲ. ಎಲ್ಲೆಲ್ಲೂ ಇರುವ ಗುರುಗಳಿಗೆ ಹೂ ಇಸ್ ಒನ್ ವಿತ್ ದಟ್ ಪರಬ್ರಹ್ಮ, ಅವರಿಗೆ ಇದೆಲ್ಲ ಅವಶ್ಯಕತೆ ಇಲ್ಲ. ಆದರೆ ನಮ್ಮೆಲ್ಲರ ಉದ್ಧಾರಕ್ಕೋಸ್ಕರ ಇವೆಲ್ಲ ಮಾಡಬೇಕಂತ ಬರ್ತಾರೆ. ಇದು ಇವ್ರು ಹೇಳ್ತಾರೆ. ಅವರ ಒಬ್ಬರು ಶಿಷ್ಯೆ ಅವ್ರು ಹೇಳೋದು ಶುರು ಮಾಡ್ತಾರೆ. ಅವ್ರು ಬರೆದಿದ್ದಾರದು. ಇವರ ಗುರುಗಳ ಗುರು ಲಹರಿ ಮಹಾಶಯ ಅಂತ. ಅವ್ರು ಹೇಳಿರ್ತಾರೆ, 50 ವರ್ಷ ನಾನು ಹೋದ 50 ವರ್ಷದ ನಂತರ ನನ್ನ ಬಗ್ಗೆ ಬರೀತಾರೆ ಯಾರೋ ಒಬ್ಬರು ಮಹನೀಯರು ಅಂತ ಹೇಳಿ ಹೊರಟಿರ್ತಾರೆ. ಇವರು ಈ ಪುಸ್ತಕ ಆಟೋಬಯೋಗ್ರಫಿ ಮುಗಿಸಿದಾಗ ಕರೆಕ್ಟಾಗಿ 50 years ಆಗಿರುತ್ತಂತೆ. ಅವ್ರು ಹೇಳ್ತಾರೆ 19th ಅವರ ಯೋಗಾನಂದರ ಶಿಷ್ಯರು ಒಬ್ಬರು ಅವ್ರು ಹೇಳ್ತಾರೆ 1931 ಶುರು ಮಾಡಿಕೊಂಡ್ರಂತೆ ಈ ಪುಸ್ತಕ ಬರೆಯೋಕ್ಕೆ. 1945 ಪಬ್ಲಿಷ್ ಆಗಿದ್ದು. ಪುರ್ಸೊತ್ತು ಬೇರೆ ಇಲ್ವಲ್ಲ, ಎಷ್ಟು ಕಡೆ ಓಡಾಟ, ಎಷ್ಟು ಜನ ಬರೋರು, ವರ್ಲ್ಡ್ ವೈಡ್ ಬಂದು ಮೀಟ್ ಮಾಡೋರು, ಎಲ್ಲ ಕಡೆ ಹೋಗಿ ಮಾತು ಎಲ್ಲ ಜ್ಞಾನದ ಇದು ನಡಿಬೇಕಲ್ಲ. ಸೊ ಅವೆಲ್ಲ ನಡೀತಾ ಇರೋ ಮಧ್ಯದಲ್ಲಿ ಕೂತು ಬರೆಯೋದು. 1931 ಇದನ್ನು ಬರೆಯೋಕ್ಕೆ ಶುರು ಮಾಡಿದ್ದಂತೆ. ಅಲ್ಲಿ 1937 to 45 ಈ ಪುಸ್ತಕನ ಕಂಪ್ಲೀಟ್ ಮಾಡಲೇಬೇಕು ಅಂತ ಕೂತು ಮಾಡಿದ್ದು. ಬಿಕಾಸ್ 35-36 ಇಂಡಿಯಾನಲ್ಲಿದ್ದರು 2 ವರ್ಷ. ಅವ್ರ ಗುರುಗಳ ಕರೀತಾರಲ್ಲ ಯುಕ್ತೇಶ್ವರ್ ಅವರು, ಬಾ ವಾಪಸ್ ಅಂತ ಕರೆದಾಗ 2 ವರ್ಷ ಅಲ್ಲಿ ಕಳೀತಾರೆ, ಗುರುಗಳ ಜೊತೆ ಇರ್ತಾರೆ. ಅಲ್ಲಿ ಇವ್ರನ್ನೆಲ್ಲ ಮೀಟ್ ಮಾಡಿದ್ದು ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ತಂದು ಇಲ್ಲಿ ಬರೆದಿತ್ತು. ಸಂಜೆ ಹೊತ್ತು ಕೂತು ಬರೆಯೋರಂತೆ, ಸ್ವಲ್ಪ ಫ್ರೀ ಟೈಮ್ ಮಾಡಿಕೊಂಡು. ಅವ್ರು ಮಲ್ಕೋತಿದ್ದಿದ್ದು 3-4 ಅವರ್ ಅಷ್ಟೇ. ಕೆಲವು ದಿನ ಇವ್ರು ಬರಿತಾ ಇದ್ದಾರೆ,
ಬೆಳಗಿನ ಜಾವ ಕೂತ್ಕೊಂಡ್ರೆ ಮಾರನೇ ದಿನ ಬೆಳಗಿನ ಜಾವ ತನಕ ಕೂತ್ಕೊಂಡು ಬರೆಯೋರಂತೆ. ಅಲ್ಲಿ ಇವರೆಷ್ಟು ಪುಣ್ಯ, ಒಂದು ಸ್ಮಾಲ್ ಗ್ರೂಪ್, ಒಂದು ಸ್ವಲ್ಪನೇ ಜನ ಶಿಷ್ಯರನ್ನು ಮಾತ್ರ ಒಳಗಡೆ ಕೂತ್ಕೊಳ್ಳೋಕೆ ಬಿಡೋರಂತೆ ಆ ಟೈಮಲ್ಲಿ. ವಾಟ್ ಟ್ರೆಷರ್ಡ್ ಮೆಮೊರೀಸ್ ಅಂತಾರೆ. ಅದನ್ನು ಯೋಚನೆ ಮಾಡೋಕ್ಕೂ ಬಹಳ ಆನಂದ ಆಗುತ್ತೆ ಅಂತಾರೆ. ಅಂಥ ಮಹನೀಯರನ್ನೆಲ್ಲ ಗುರುಗಳು ಹೇಳ್ತಾರಂತೆ ಇವ್ರಿಗೆಲ್ಲ, ಎಂತೆಂಥ ಮಹನೀಯರನ್ನ ನಾನು ನೋಡ್ಕೊಂಡು ಬಂದಿದ್ದೀನಲ್ಲ, ಅವ್ರದ್ದು ವೈಬ್ರೇಷನ್ಸ್ ಎಲ್ಲ ನನ್ನಲ್ಲಿದೆಯಲ್ಲ, ಅದನ್ನೆಲ್ಲ ನಿಮಗೆ ಹಂಚ್ತಾ ಇದ್ದೀನಿ ನೀವು ಇಲ್ಲಿ ಮುಂದೆ ಕೂತಿರೋರಿಗೆ ಅಂತ. ಆವಾಗ ಸಮಾಧಿ ಸ್ಥಿತಿಗೆ ಹೊಟ್ಟೋಗೋರು. ಇವ್ರು ಹೇಳ್ತಾರೆ, ದಟ್ ಹೋಲ್ ರೂಮ್ ವುಡ್ ಬಿ ಫಿಲ್ಡ್ ವಿತ್ ಟ್ರೆಮೆಂಡಸ್ಲಿ ಪವರ್ಫುಲ್ ಆರಾ ಆಫ್ ಡಿವೈನ್ ಲವ್. ಆ ದಿವ್ಯವಾದ ಪರಮಾತ್ಮನ ಆ ಪ್ರೀತಿ, ದ ಡಿವೈನ್ ಲವ್, ಇಡೀ ರೂಮು ಯೂಸ್ ಬಿ ಫಿಲ್ಡ್ ವಿತ್ ಇಟ್ ಅಂತಾರೆ. ಇದರಿಂದ ಅಲ್ಲಿ ಕೂತವ್ರದ್ದು ತನ್ನಿಂದ ತಾನಾಗೇ ಕಾನ್ಷಿಯಸ್ ಲೆವೆಲ್ ಅಂದರೆ ಅವರ ಇದು ಜಾಸ್ತಿ ಆಗೋಗೋದು. ದಟ್ ವೈಬ್ರೇಷನ್ಸ್ ಯೂಸ್ ಟು ಅವ್ರ ಮೂಲಕ ಹೋಗಿ ಅವರು ತನ್ನಿಂದ ಸುಲಭವಾಗಿ ಸಮಾಧಿ ಸ್ಥಿತಿಗೆ ಹೋಗೋವಂಗೆ ಆಗೋಗೋದಂತೆ. 1945 ಪೆನ್ ಕೆಳಗಡೆ ಇಳಿಸಿದಾಗ ಗುರುಗಳು ಹೇಳಿದ್ರಂತೆ, ಆಲ್ ಡನ್, ಇಟ್ ಈಸ್ ಫಿನಿಶ್ಡ್, ಮುಗೀತು. ದಿಸ್ ಬುಕ್ ವಿಲ್ ಚೇಂಜ್ ದ ಲೈಫ್ಸ್ ಆಫ್ ಮಿಲಿಯನ್ಸ್. ಬೇಕಾಷ್ಟು ಕೋಟ್ಯಾಂತರ ಜನಗಳ ಜೀವನ ಬದಲಾಗುತ್ತೆ ಈ ಪುಸ್ತಕದಿಂದ. ಇಟ್ ವಿಲ್ ಬಿ ಮೈ ಮೆಸೆಂಜರ್ ವೆನ್ ಐ ಆಮ್ ಗಾನ್. ಅವರನ್ನು ಇವತ್ತಿಗೂ ಸತ ಈ ಪುಸ್ತಕ ಇಸ್ ಬೆಸ್ಟ್ ಸೆಲ್ಲರ್ ಅಂತಾರಲ್ಲ, ಇವತ್ತಿಗೂ 150 ವರ್ಷ ಹಿಂದಿನ ಪುಸ್ತಕ ಇವತ್ತಿಗೂ ಬೇಕಾದಷ್ಟು ಜನ ಓದ್ತಾ ಇದ್ದಾರೆ. ಆವಾಗ ಎಷ್ಟೋ ಕೋಟ್ಯಾಂತರ ಜನ ಇವರಿಗೆ ಬರೆಯೋರಂತೆ, ಥೌಸಂಡ್ಸ್ ಆಫ್ ರೀಡರ್ಸ್. ಅವರು ಪುಸ್ತಕ ಓದ್ಬಿಟ್ಟು ಇವ್ರದ್ದು ಪಬ್ಲಿಷ್ ಆಗಿರೋ ಬುಕ್ಕನ್ನು ಓದಿ ಬರೆದಾಗ ಇವ್ರಿಗೆ ತುಂಬ ಆನಂದ ಆಗದಂತೆ. ಹೇಗೆ ವರ್ಲ್ಡ್ ವೈಡ್, ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಹೇಗೆ ಯೋಗಿಗಳ ಬಗ್ಗೆ, ಮಹಾತ್ಮರ ಬಗ್ಗೆ ಓದಿ ತಿಳ್ಕೊಂಡಿರೋದು. ಇವರು ಹೇಳ್ತಾರೆ, ಐ ಫೀಲ್ ಬ್ಲೆಸ್ಡ್ ಅಂತಾರೆ. ಗಾಡ್ ಈಸ್ ಲವ್. ಪರಮಾತ್ಮ ಪ್ರೀತಿ ಒಂದೇ ಗೊತ್ತಿರೋದು ಅವನಿಗೆ. ಯೂನಿವರ್ಸಲ್ ಪ್ಲಾನ್ ಎಕ್ಸಿಸ್ಟ್ and that is beautiful and full of joy. ಪ್ರತಿಯೊಬ್ಬರು ಒಬ್ಬರಲ್ಲಿ ಇನ್ನೊಬ್ಬರಲ್ಲಿ ಪರಮಾತ್ಮನ ನೋಡಿ ಅವನನ್ನು ಭೇದ ಭಾವ ಇಲ್ಲದೇನೆ, ಶರೀರಗಳಿಂದ ಅಳಿದೇನೆ, ಶರೀರವನ್ನು ಚೈತನ್ಯಾತ್ಮಕವಾಗಿ ಮಾಡ್ತಿರುವಂಥ ಪರಮಾತ್ಮನ ನೋಡುವಂಥ ವಿಷನ್. ದೃಷ್ಟಿ ಅದನ್ನು ಕೊಡಲಿ ಅಂತಾರೆ. ಇಲ್ಲಿ ಗುರುಗಳು ಮೈ ಪೇರೆಂಟ್ಸ್ ಇನ್ ಅರ್ಲಿ ಲೈಫ್ ಅಂತ ಶುರು ಮಾಡ್ತಾರೆ, ಮೊದಲನೇ ಚಾಪ್ಟರ್.
ಹೌ ನಿರಾಕಾರ ಸ್ವರೂಪದಿಂದ ಎಲ್ಲರ ಉದ್ಧಾರಕ್ಕೋಸ್ಕರ ಒಂದು ಆಕಾರ ತಗೊಂಡು ಜನವರಿ 5, 1893 1893 ಇಸವಿ ಆವಾಗ ಜನನ. ಇವರು ಹೇಳ್ತಾರೆ ಕ್ಲಿಯರ್ ರಿಕಲೆಕ್ಷನ್ಸ್. ಇವರಿಗೆ ಚಿಕ್ಕ ಮಗು ಇರಬೇಕಾದ್ರೇನೆ he starts by saying, ಫಸ್ಟೇ ಹೇಳ್ತಾ ಇದ್ದಾರೆ, ಆರ್ಡಿನರಿ ಆಗಿ ಬಂದು ಆವಾಗ ತಾನೇ ಹುಟ್ಟಿ ಆವಾಗ ಅಲ್ಲ ಆ ಆತ್ಮದ ಎಲ್ಲಿಗೆ ಬಂದು ನಿಂತಿರುತ್ತೋ ಅಲ್ಲಿಂದ ಮುಂದಕ್ಕೆ ಹೊರಡುತ್ತಾನೆ. ಸೊ ಇಲ್ಲಿ ಹೇಳ್ತಾರೆ ಅರ್ಲಿಯೆಸ್ಟ್ ಮೆಮೊರೀಸ್, ಚಿಕ್ಕ ಮಗು ಇರಬೇಕಾದ್ರೆ ಕ್ಲಿಯರ್ ರಿಕಲೆಕ್ಷನ್, ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಹಿಂದಿನ ಜನ್ಮದಲ್ಲಿ ಯೋಗಿಯಾಗಿ ಹಿಮಾಲಯದಲ್ಲಿ ತಪಸ್ಸು ಮಾಡಿರೋ ಆತ್ಮ ಇದು. ಹಿಂದೆ ಏನು ನಡೆದಿತ್ತು, ಮುಂದೆ ಹೇಗೆ ಯೋಗಿ ಆಗಬೇಕು, ಅದೆಲ್ಲ ಫ್ಯೂಚರ್ ಗ್ಲಿಮ್ಸಸ್ ಮಗು ಇರಬೇಕಾದ್ರೆ ಪೂರ್ತಿ ಕಾಣೋದಂತೆ ಅದು ಫುಲ್ಲು ಜ್ಞಾಪಕ ಇದೆ ಅಂತಾರೆ. ಆವಾಗ ಶರೀರಕ್ಕೆ ಬಂದಿರೋದು ಗೊತ್ತಾಗತ್ತೆ ಆತ್ಮಕ್ಕೆ. ಆ ಚಿಕ್ಕ ಮಗುವಿನ ಶರೀರ ಹೇಗೆ ನಡೆಯೋಕ್ಕಾಗ್ದೇನೆ ಮಾತಾಡೋಕ್ಕಾಗ್ದೇನೆ ಮತ್ತೆ ಕಲಿಬೇಕಲ್ಲ, ಆ ಆತ್ಮ ಮತ್ತೆ ಕಲಿಯೋ ಥರ ಆಡಬೇಕಲ್ಲ. ಇವ್ರು ಹೇಳ್ತಾರೆ ಅಯ್ಯೋ ಬೇಡೋ ಹಾಗಾಗತ್ತೆ ಪರಮಾತ್ಮನಲ್ಲಿ, ಈ ಶರೀರ ಏನಪ್ಪ ಇದು, ಮತ್ತೆ ಮತ್ತೆ ಓಡಾಡೋಕ್ಕಾಗಲ್ಲ, ಮತ್ತೆ ಮಾತಾಡೋಕ್ಕಾಗಲ್ಲ. ಈ ಮಧ್ಯದಲ್ಲಿ ಆವಾಗ ಹುಟ್ಟಿರೋ ಮಗು ಇದು. ಈ ಮಧ್ಯದಲ್ಲಿ ಏನಿದು ಓಡಾಡೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಎಲ್ಲೋ ಬೆಂಗಾಲಿ ಶಬ್ದಗಳು ಕಿವಿಗೆ ಬೀಳ್ತಾ ಇತ್ತಂತೆ. ಹೇಗೆ ಬರೀತಾರೆ ನೋಡಿ, ಸೊ ಅನ್ಅಟ್ಯಾಚ್ಡ್. ಹಾಗೆ ಮನಸ್ಸಿಗೆ ಅದು ಬೀಳ್ತಾ ಹೋಯಿತು. ಓಹೋ, ಇದು ಈ ಭಾಷೆ ಇವಾಗ ನಾ ಕಲಿಬೇಕು, ಬೆಂಗಾಲಿ. ಅಲ್ಲಿ ಆ ಮಗು ಆ ಆತ್ಮ ಅದು ಕಾನ್ವರ್ಸೇಷನಲ್ಲಿ ನೋಡ್ತೀವಿ. ಇಲ್ಲೂ ಗುರುಗಳು ಹೇಳ್ತಾರೆ ಕ್ರೈಯಿಂಗ್ ಸ್ಪೆಲ್ಸ್, ಕಂಟಿನ್ಯೂಸ್ ಆಗಿ ಅಳೋದಂತೆ ಮಗು. ಯಾಕಂದರೆ ಆ ಎಲ್ಲೆಲ್ಲೂ ಇರುವ ಆತ್ಮಕ್ಕೆ, ಬಂಧನವಿಲ್ಲದೆ ಇರೋ ಆತ್ಮಕ್ಕೆ ಮತ್ತೆ ತಗೊಂಬಂದು ಬಂಧನಕ್ಕೆ ಸಿಕ್ಕಾಕ್ಸುವಂಥ ಶರೀರ ಒಳಗಡೆ ಹಾಕಿದಾಗ ಮಕ್ಕಳು ಅಳುತ್ತವೆ. ಬಿಕಾಸ್ ದ ಆತ್ಮ ಡಸ್ ನಾಟ್ ಲೈಕ್ ಟು ಬಿ ಲಿಮಿಟೆಡ್ ಅಗೇನ್. ಬಹಳಷ್ಟು ಕಷ್ಟ ಅದಕ್ಕೆ ಮತ್ತೆ ಟು ಗೆಟ್ ಯೂಸ್ ಟು ದಟ್ ಲಿಮಿಟೇಷನ್. ಆ ಶರೀರದ ಲಿಮಿಟೇಷನ್ಗಳಿಗೆ ಇರೋಕ್ಕಾಗ್ದೇ ಕ್ರೈಯಿಂಗ್ ಸ್ಪೆಲ್ಸ್ ಅಂತಾರೆ. ಬಾಕಿಯವ್ರಿಗೂ ಯಾಕೆ ಮಗು ಇಷ್ಟೊಂದು ಅಳುತ್ತೆ ಅಂತ ಬಿವಿಲ್ಡರ್ಮೆಂಟ್ ನೋಡೋರಂತೆ. ಅವರಂತಾರೆ ಹಾಗೇ ಒಳ್ಳೊಳ್ಳೆ ಮೆಮರೀಸು ಇದೆ. ಎಲ್ಲ ಬೇಕಾದಷ್ಟು ಜನ ಬಂದ್ಬಿಟ್ಟು ನೋಡಕ್ಕೆ ಬರೋರಂತೆ ಮಗುನ. ಹೇಗೆ ತಾಯಿ ಪಾಪ ಸಂತೋಷಪಟ್ಟು ಈ ಮಗು ನಡೆಯೋದು ಮಾತಾಡೋದು ಮೊದಲು ಹೇಗೆ ಪ್ರತಿಯೊಂದಕ್ಕೂ ಸಂತೋಷಪಟ್ಟು ತುಂಬ ದೊಡ್ಡ ಕಾರ್ಯ ಮಾಡಿರೋ ಹಾಗೆ ಹೊಗಳ್ತಾರಲ್ಲ, ಅದನ್ನೆಲ್ಲ ಜ್ಞಾಪಿಸ್ಕೋತಾರೆ. ಇಟ್ಸ್ ಇಂಪಾಸಿಬಲ್. ಚಿಕ್ಕ ಮಕ್ಕಳು ನಾವಿರ್ಬೇಕಾದ್ರೆ ಹೇಗಿದ್ವಿ ಅಂತ ನಮಗೆ ಜ್ಞಾಪಕ ಇರೋಕ್ಕೆ ಸಾಧ್ಯನೇ ಇಲ್ಲ.
ಅಂಥದ್ದು ಇವ್ರು ಹೇಗೆ ಹುಟ್ಟಿದಾಗಿಂದ ಹೇಳ್ತಾ ಇದ್ದಾರೆ. ಹೇಗೆ ಹುಟ್ಟಿದ್ರು, ಹೆಂಗೆ ಹುಟ್ಟಿದ್ದು, ಹೇಗೆ ಹೇಗೆ ಅನ್ನಿಸ್ತು, ಆ ಮಗುವಾಗಿರ್ಬೇಕಾದ್ರೆ ಹೇಗೆ ಅನ್ನಿಸ್ತಿತ್ತು. ಇವ್ರು ಹೇಳ್ತಾರೆ, ನಂದು ಅಷ್ಟು ಚಿಕ್ಕ ಆವಾಗ ಹುಟ್ಟಿರೋ ಮಗುವಿಂದ ನನಗೆ ಮೆಮೊರಿ ಹಾಗೆ ಇದೆ ಅನ್ನೋದು ದೊಡ್ಡ ವಿಷಯ ಏನಲ್ಲ. ಇಟ್ ವಾಸ್ ನಾಟ್ ಯುನೀಕ್. ಬೇಕಾದಷ್ಟು ಯೋಗಿಗಳು ಈಗ ಶರೀರ ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗೋದು ನಮಗೆ ಗೊತ್ತಾಗಲ್ಲ. ಯೋಗಿಗಳು ದೇ ರಿಮೈನ್ ಇನ್ ದಟ್ ಸ್ಟೇಟ್ ಅಲ್ಲ. ಸೊ ಅವ್ರಿಗೆ ಪೂರ್ಣವಾಗಿ ಗೊತ್ತಾಗತ್ತಂತೆ. ಯಾಕೆ? ನಮಗೆ ಈ ಶರೀರನೇ ನಾನು ಅಂತ ನಾವು ಲಿಮಿಟೇಷನ್ ಮಾಡ್ಕೊಂಡಿರೋದ್ರಿಂದ ಅದು ಶರೀರ ಬಿದ್ದಿದ ತಕ್ಷಣ ಐಡೆಂಟಿಟಿ ಹೊಟ್ಟೋಯ್ತು ಅಂತ ಎಲ್ಲ ಮರ್ತೋಯ್ತು ಅಂದ್ಕೋತೀವಿ. ಆದರೆ ಇವರು ಎಲ್ಲೆಲ್ಲೂ ಇರುವುದು ನಾನು, ಈ ಶರೀರ ಒಂದು ಇನ್ಸ್ಟ್ರುಮೆಂಟ್ ಅಂತ ಗೊತ್ತಿರೋದ್ರಿಂದ ದೇ ಆರ್ ಆಲ್ವೇಸ್ ಇನ್ ದಟ್ ಸ್ಟೇಟ್ ಆಫ್ ಅವೇರ್ನೆಸ್. ಅದೇ ಹೇಳ್ತಾರೆ, ಮ್ಯಾನ್ ಇಸ್ ಮನುಷ್ಯ ಅನ್ನೋನು ಸತ್ಯ ಒಂದೇ. ಮನುಷ್ಯ ಅನ್ನೋನು ಎಸೆನ್ಷಿಯಲಿ ಎ ಸೋಲ್. ಮನುಷ್ಯ ಅನ್ನೋದು ಆತ್ಮಕ್ಕೆ, ಆ ದಿವ್ಯವಾದ ಶಕ್ತಿಗೆ ಯಾವ ಚೈತನ್ಯಾತ್ಮಕವಾಗಿ ಶರೀರಕ್ಕೆ ಚೈತನ್ಯ ಕೊಡುತ್ತೋ ಪೂರ್ಣ ಪರಾತ್ಪರ ಬ್ರಹ್ಮ ಅದೇ ದಟ್ ಈಸ್ ನೀನು. ಆ ನಾನು ಅಂತ ಏನು ಹೇಳ್ಕೋತೀವೋ ಅದು ಶರೀರ, ಮನಸ್ಸು, ಬುದ್ಧಿಗಲ್ಲ. ಯಾವದ್ರಿಂದ ಆ ಮನಸ್ಸು ಕುಣಿಯುತ್ತೋ, ಯಾವುದರಿಂದ ಈ ಶರೀರ ಅಲ್ಲಾಡುತ್ತೋ, ಮಾತಾಡುತ್ತೋ, ಕೇಳುತ್ತೋ, ದ ರೀಸನ್ ಅದು ದಟ್ ಈಸ್ ಯು. ದಟ್ ಈಸ್ ಯು ಅಂದರೆ ಯಾವುದು ಯು? ದ ಯು ಇಸ್ ಹಿಮ್. ಅವನು ತಾನೇ ಆ ಶಕ್ತಿ, ಅವನು ತಾನೇ ಆ ಚೇತನ, ಅವನು ತಾನೇ ಜೀವನಂ ಸರ್ವಭೂತೇಷು. ಎಲ್ಲ ಸೃಷ್ಟಿಯ ಜೀವ ಪರಮಾತ್ಮ. ಒಂದೇ ಜೀವ, ಒನ್ ಲೈಫ್. ಬೇರೆ ಬೇರೆ ಜೀವ ಏನಿಲ್ಲ. ಗಿಡಕ್ಕೆ ಮರಕ್ಕೆ ಬೇರೆ ಜೀವ, ಮನುಷ್ಯರಿಗೆ ಬೇರೆ ಜೀವ, ಪ್ರಾಣಿ ಪಕ್ಷಿಗಳಿಗೆ ಬೇರೆ ಜೀವ. ಒನ್ ಲೈಫ್, ಒಂದೇ ಒಂದು ಸಿಂಗಲ್. ಅದು ನೀನು. A beautiful question. ಆ ದಿವ್ಯ ಶಕ್ತಿನೇ ನೀವು ದೇವಿ ಅಂತ. ದಟ್ ಸೇಮ್ ಶಕ್ತಿ ವಿಚ್ ಆನಿಮೇಟ್ಸ್ ಯು. ಶಕ್ತಿ ಪುರುಷ ಅಂತೀವಲ್ಲ, ಆ ಶಕ್ತಿನೇ ದೇವಿ. ದಟ್ ಶಕ್ತಿ ವಿಚ್ ಇಲ್ಯುಮಿನೇಟ್ಸ್ ಯು, ಅದನ್ನೇ ದೇವಿ ಅಂತೀವಿ. ಸೊ ವಾಟ್ ಇಸ್ ಪರಬ್ರಹ್ಮ? ವಾಟ್ ಇಸ್ ದ ಡಿಫ್ರೆನ್ಸ್? ಈಸ್ ದೇರ್ ಎ ಡಿಫ್ರೆನ್ಸ್ ಬಿಟ್ವೀನ್ ಶಕ್ತಿ ಆ್ಯಂಡ್ ಪರಬ್ರಹ್ಮ? ಶಕ್ತಿ ಬೇರೆ, ಪರಬ್ರಹ್ಮ ಬೇರೆನಾ? ಪೂರ್ಣ ಪರಾತ್ಪರ ಬ್ರಹ್ಮ. ಶಕ್ತಿ ಅದೇ ಪರಬ್ರಹ್ಮ, ಎಲ್ಲೆಲ್ಲೂ ಇರುವ ಪರಬ್ರಹ್ಮ ಈ ಜಡವಾದ ಶರೀರಗಳಲ್ಲಿ ಚೈತನ್ಯಾತ್ಮಕವಾಗಿ ಮಾಡುವುದ ದಟ್ ದ ಸೇಮ್ ಎನರ್ಜಿ ವಿಚ್ ಇಸ್ ಎವ್ರಿವೇರ್. ಇದು ಈ ಶರೀರದ ಮೂಲಕ ಈ ಶರೀರನ ಚೈತನ್ಯಾತ್ಮಕವಾಗಿ ಏನು ಮಾಡುತ್ತೋ ದಟ್ ಈಸ್ ಶಕ್ತಿ. ಅದೇ ಶಕ್ತಿ, ಎಲ್ಲೆಲ್ಲೂ ಇರುವ ಶಕ್ತಿ ಈಸ್ ಪರಬ್ರಹ್ಮ. ಸೊ ಪರಬ್ರಹ್ಮನಿಗೇ
ಯಾವ ಆಕಾರ ನೀವು ಕೊಡ್ತೀರೋ ಆ ಆಕಾರದಲ್ಲಿ ಆ ಪೂರ್ಣ ಪರಾತ್ಪರ ಬ್ರಹ್ಮ ನಿಮಗೆ ನಿಮ್ಮ ಇದಕ್ಕೆ ಯಾವ ಆಸೆಗಳಿದೆಯೋ ಆ ಥರ ಆಕಾರ ತಗೊಂಡು ಹಿ ಪ್ಲೇಸ್ ವಿತ್ ದಟ್ ಸೋಲ್ ಅಂತಾರೆ. ಆ ಆತ್ಮದ ಜೊತೆ, ಆ ಜೀವಾತ್ಮದ ಜೊತೆ ಇಟ್ಸ್ ನಾಟ್ ಡಿಫ್ರೆಂಟ್, ದೆರ್ ಇಸ್ ನೋ ಡಿಫ್ರೆನ್ಸ್, ದೆರ್ ಇಸ್ ಓನ್ಲಿ ಒನ್. ಅಲ್ಲಿ ಅವನು ಹಾಗೆ he will play with it. ಯೇ ಯಥಾ ಮಾಂ ಪ್ರಪದ್ಯಂತೆ. ಅವ್ರು ಹೇಳ್ತಾರೆ, ಬೇಕಾದಷ್ಟು ಜನದ ಬಾಯಲ್ಲೂ ಕೇಳಿದ್ದೀನಿ, ಚಿಕ್ಕ ಮಕ್ಕಳದ್ದು ಇರಬೇಕಾದ್ರೆ, ಬಟ್ ದಟ್ಸ್ ವೆರಿ ರೇರ್. ಹುಟ್ಟಿದಾಗಿಂದ ಜ್ಞಾಪಕ ಇಟ್ಕೊಂಡಿರೋದು, ಏನೇನಾಯಿತು, ಹೇಗೆ ಅನ್ನಿಸ್ತು, ಶರೀರಕ್ಕೆ ಹೇಗೆ ಅನ್ನಿಸ್ತು, ಆತ್ಮ ಈ ಶರೀರಕ್ಕೆ ಆವಾಗಿಂದ ವೆರಿ ರೇರ್. ಇಲ್ಲಿ ಹೇಳ್ತಾರೆ, ಐ ವಾಸ್ ಬಾರ್ನ್ ಆನ್ January 5th, 1893, ಗೋರಖ್ಪುರ್, ಹಿಮಾಲಯದ ಹತ್ರ, ಹಿಮಾಲಯ ಮೌಂಟನ್ಸ್ ಹತ್ರ, ಹಿಮಾಲಯದ ಹತ್ರ ಇದ್ದ ಗೋರಖ್ಪುರಲ್ಲಿ ಇವರ ಜನನ. ಇವರು ಒಟ್ಟು 8 ಮಕ್ಕಳು. ಮುಕುಂದ ಲಾಲ್ ಘೋಷ್ ಅಂತ ಇವರ ಹೆಸರು, ನಾಮಕರಣ. ಮುಕುಂದ ತಂದೆ ತಾಯಿಗಳು ಬೆಂಗಾಲಲ್ಲಿದ್ದರಿಂದ ಬೆಂಗಾಲೀಸ್. ಅವ್ರು ಹೇಳ್ತಾರೆ, ಇಬ್ಬರು ಬಹಳ ಸಾತ್ವಿಕರು, ಸಂತರು. ಇಂಥ ಯೋಗಿಗಳನ್ನು ಮಗನಾಗಿ ಪಡಿಬೇಕಂದ್ರೆ ದಟ್ ಈಸ್ ನೋ ಆರ್ಡಿನರಿ ಸೋಲ್. ತಾಯಿ ಅವರದೇ ಬೋತ್ ವರ್ ಸೇಂಟ್ಲಿ ನೇಚರ್ ಅಂತಾರೆ. ತುಂಬ ಸಜ್ಜನರು, ಸಾತ್ವಿಕರು, ಸಂತರು. ಮನೆಯಲ್ಲಿ ಕಾಮ್ ಸೆಂಟರ್, ಮನೆಯಲ್ಲಿ ಯಾವ ತರಹದ ಗೊಂದಲಗಳು, ಡ್ರಾಮಾಗಳಿಲ್ಲ. 8 ಜನ ಮಕ್ಕಳು. ಇವರು ತಂದೆ ಭಗವತಿ ಚರಣ್ ಘೋಷ್ ಅಂತ, ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಿದ್ರು. ಯಾವಾಗಲೂ ಸ್ವಲ್ಪ ದೂರದಿಂದ ಮಾತಾಡೋರಂತೆ, ಜಾಸ್ತಿ ಹತ್ತಿರಕ್ಕೆ ಹೋಗಿ ತಾಯಿ ಹತ್ರ ಸ್ವಲ್ಪ ಸಲಿಗೆ ಜಾಸ್ತಿ ಅಲ್ವ, ತಂದೆ ಹತ್ರ ಸ್ವಲ್ಪ ಅಷ್ಟೊಂದಿರಲಿಲ್ಲ. ಔಟ್ಸ್ಟ್ಯಾಂಡಿಂಗ್ ಮ್ಯಾಥಮೆಟಿಷಿಯನ್ ಅಂತಾರೆ ಅವ್ರ ತಂದೆ. ಮೋಸ್ಟ್ಲಿ ಇದು ಇಂಟೆಲೆಕ್ಟಿಂದ ವೆರಿ ವೆರಿ ಇಂಟೆಲಿಜೆಂಟ್ ಪರ್ಸನ್. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮದರ್ ವಾಸ್ ಎ ಕ್ವೀನ್ ಆಫ್ ಹಾರ್ಟ್ಸ್. ಆದರೆ ತಾಯಿ ತುಂಬ ಮೋಸ್ಟ್ಲಿ ಇಮೋಷ್ನಲ್, ಅಷ್ಟೊಂದು ಸ್ಟ್ರಿಕ್ಟ್ ಇಲ್ಲ, ಮೃದುವಾದ ಹೃದಯ. ಆದರೆ ತಾಯಿ ಬೇಗ ಹೋಗ್ಬಿಡ್ತಾರಲ್ಲ ಇವ್ರಿಗೆ ಪಾಪ. ಸೊ ತಂದೆನೇ ತಾಯಿಯಾಗೂ ಸಹಿತ ಇವ್ರನ್ನೆಲ್ಲ ನೋಡ್ಕೊಳ್ಳೋದು ತಂದೆನೇ. ಮತ್ತು ಇವರು ಹೇಳ್ತಾರೆ ನೋಡಿ, ಇನ್ ಮದರ್ಸ್ ಪ್ರೆಸೆನ್ಸ್, ತಾಯಿ ಬಲವಂತಕ್ಕೆ ಅದೇ ಈ ಗ್ರಂಥಗಳನ್ನೆಲ್ಲ ಓದಿಸೋರಂತೆ. ಬಿಟ್ಟರ್ ಸ್ವೀಟ್ ಅಂತಾರೆ, ಬಿಟ್ಟರ್ ಸ್ವೀಟ್ ಅಕ್ವೈಂಟೆನ್ಸ್. ಬೇಕು ಅನ್ಸಲ್ಲ ಅಂದರೂ ಆಮೇಲಿಂದ ಗೊತ್ತಾಗುತ್ತೆ. ಮೊದಲನೇದು ಕಹಿ ಆಗಿದ್ರು ಆಮೇಲೆ ಸಿಹಿ ಆಗುತ್ತೆ ಅಂತ. ಬಟ್ ಬಿಟ್ಟರ್ ಸ್ವೀಟ್ ಅಂತಾರೆ. ಚಿಕ್ಕ ವಯಸ್ಸಲ್ಲೇ ಅದನ್ನೆಲ್ಲ ಓದಿಸೋರಂತೆ ಕೂರಿಸಿ. ಆವಾಗ ಹೊರಗಡೆ ಹೋಗಬೇಕು ಅನ್ನೋ ಮನಸ್ಸು, ಅದರಲ್ಲಿ ಇದನ್ನೆಲ್ಲ ಮಾಡೋದಕ್ಕೆ ಸ್ವಲ್ಪ ಮನಸ್ಸು ಕಷ್ಟಪಡುತ್ತೆ. ಬಟ್ ಸ್ಟಿಲ್ ಹಿ ಸೇಸ್, ಮಹಾಭಾರತ, ರಾಮಾಯಣ ಎಲ್ಲ ಕೂತು ತಾಯಿ ಹೇಳ್ಕೊಡೋರಂತೆ.
ಆಮೇಲೆ ಅದ್ರ ತಕ್ಕಂಗೆ ಏನಾದ್ರು ತಪ್ಪು ಮಾಡಿದರೆ ನೋಡು, ರಾಮಾಯಣ ಮಹಾಭಾರತದಲ್ಲಿ ಹೀಗಿತ್ತಲ್ಲ, ನೀವು ಈ ಥರ ಮಾಡಬಾರ್ದು ಅಂತ ತಾಯಿ ತಪ್ಪನ್ನು ತೋರಿಸಿ ತಿದ್ದಕ್ಕೆ ಪ್ರಯತ್ನ. ತಂದೆ ಬರುವ ಟೈಮ್ಗೆ ಎಲ್ಲ ಮಕ್ಕಳನ್ನು ನೀಟಾಗಿ ರೆಡಿ ಮಾಡಿ, ಫಾದರ್ ವಾಸ್ ಅ ವೈಸ್ ಪ್ರೆಸಿಡೆಂಟ್, ರೈಲ್ವೇಸ್ಗೆ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಒಳ್ಳೆ ಯಾವ ತರಹದ ಇದು ಇರಲಿಲ್ಲ. ದೇರ್ ವಾಸ್ ನೋ ಡರ್ಟ್ ಫಾರ್ ಮನಿ. ಐಶ್ವರ್ಯ, ಮನೆ, ಮಠ, ಕಾರುಗಳು ಆವಾಗಲೇ ಬೇಕಾದಾಗಿದ್ರು. ಆ ಥರ ಇದರೊಳಗೆ ಬಂದೇ ಪರಮಾತ್ಮ ನೋಡ್ತಾನೆ. ಇದನ್ನೆಲ್ಲ ಮೀರಿ ನನ್ನ ಕಡೆ ಬರ್ತಾರ. ಮೀರಾ ವಾಸ್ ಬಾರ್ನ್ ಇನ್ ಪ್ಯಾಲೇಸ್. ಹುಟ್ಟಿದ್ದು ಪ್ಯಾಲೇಸು, ಸೇರಿದ್ದು ಎಂಪರರು, ಚಕ್ರವರ್ತಿ. ಯಾವ ಚಕ್ರವರ್ತಿ ಆದ್ರೇನು, ಚಕ್ರವರ್ತಿಗಳಿಗೆ ಚಕ್ರವರ್ತಿ ಬೇಕು ಅಂತ ಶಿ ಲೀವ್ಸ್ ದ ಪ್ಯಾಲೇಸ್. ಇಲ್ಲಿ ಇವ್ರು ಹೇಳ್ತಾರೆ, ತಾಯಿಯಾಗಿ ಪಾಪ ಯಾರಿಗೇ ಕಷ್ಟ ಅಂದರೂ ಸಹಾಯ ಮಾಡೋರಂತೆ ಇವ್ರ ತಾಯಿ. ತಂದೆದು ಇಡೀ ತಿಂಗಳದ ಇನ್ಕಮ್ನ ಒಂದ್ಸತಿ ಎಲ್ಲರನ್ನೂ ಕರೆದು ಊಟ ಹಾಕ್ಬಿಟ್ಟಿರ್ತಾರೆ. ಅದಕ್ಕೆ ಸ್ವಲ್ಪ ತಂದೆಗೆ ಕೇಳ್ತಾರೆ, ಸ್ವಲ್ಪ ಸ್ಟ್ರಿಕ್ಟಾಗಿ, ನೀನು ಏನು ಕೊಟ್ಟರು ಸ್ವಲ್ಪ ಯೋಚನೆ ಮಾಡಿ ಕೊಡು, ಇಷ್ಟೊಂದು ಪೂರ್ತಿ ಕೊಟ್ಬಿಟ್ರೆ ಹೇಗೆ ಅಂತ ಕೇಳಿದ್ದಷ್ಟೇ ಕೇಳಿದ್ದಂತೆ. ಅವ್ರು ಇಮಿಡಿಯೇಟಾಗಿ ಅವ್ರ ತಾಯಿಗೆ ಬಹಳ ಬೇಜಾರಾಗಿ, ಸರಿ ನಾನು ನಮ್ಮ ಅಮ್ಮಂಗೆ ಮನೆಗೆ ಹೋಗ್ತಾ ಇದ್ದೀನಿ, ನೀವೇನಾದರೂ ಮಾಡ್ಕೊಳ್ಳಿ ಮಕ್ಕಳ ಜೊತೆ ಅಂತ ಹೇಳಿ ಇವರೆಲ್ಲ ಮಕ್ಕಳೆಲ್ಲ ಹೋಗಬೇಡ ಅಂತ ಕೇಳ್ತಾರಂತೆ. ಆವಾಗ ಅವ್ರು ಯಾರೋ ಒಬ್ಬ ಮಾವ ಬಂದ್ಬಿಟ್ಟು, ಇಲ್ಲ ಆ ಥರ ಏನೂ ಆಗಿಲ್ಲ ಅಂತ ಹೇಳಿ ಸಮಾಧಾನ ಮಾಡ್ತಾರಂತೆ. ಬಟ್ ಅವ್ರ ತಾಯಿ ಅದು ಹೃದಯದಿಂದನೇ ಕೊಡಬೇಕು ಅನ್ನೋ ಸ್ವಭಾವ. ಯಾರೋ ಮನೆ ಮುಂದೆ 10 ರೂಪಾಯಿ ಬಂದರು ಕೇಳಕ್ಕೆ ಅಂತ 10 ರೂಪಾಯಿ ಕೊಡಿ. ಆ ಕಾಲದಲ್ಲಿ 10 ರೂಪಾಯಿ ಇಸ್ ಅ ಲಾಟ್ ಆಫ್ ಮನಿ. 1800s. ಇಲ್ಲಿ ಅವ್ರ ತಂದೆ ಹೇಳ್ತಾರಂತೆ, ಹತ್ಯಾತಕ್ಕೆ 1 ರೂಪಾಯಿ ಸಾಕಲ್ಲ. ಆವಾಗ ಇವ್ರು ಹೇಳ್ತಾರೆ, ಇವ್ರ ತಂದೆ ಜ್ಞಾಪಿಸ್ಕೋತಾರೆ, ಯಾವುದೋ ಅವ್ರು ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ ಅವ್ರ ಮಾವನ್ನೋ ಯಾರನ್ನೋ ಒಬ್ರನ್ನ 1 ರೂಪಾಯಿ ಕೇಳಿದ್ದಕ್ಕೆ ವೆಲ್ತಿ ಎಲ್ಲ ಯಾವುದೋ ಯೂನಿವರ್ಸಿಟಿನಲ್ಲಿ ಒಬ್ಬರು ಜಡ್ಜನ್ನು 1 ರೂಪಾಯಿ ಕೇಳಿದ್ದಕ್ಕೆ 1 ತಿಂಗಳಿಗೆ ಕೊಡೋಕ್ಕೆ 1 ರೂಪಾಯಿ ಕೊಡೋಕ್ಕೆ ಎಷ್ಟೆಲ್ಲ ಮಾತಾಡಿ ಕೊಡೋರು. ಅಂಥದ್ದು ನೀನು 10 ರೂಪಾಯಿ ಕೊಡೋಕ್ಕೆ ಹೋಗ್ತಿದೆಯಲ್ಲ ಅಂತ ಕೇಳಿದ್ರೆ ಅವ್ರ ತಾಯಿ ಹೇಳಿದ್ರಂತೆ, ನೋಡಿ ಇಷ್ಟು ವರ್ಷ ಆದರೂ ನೀವು ಇನ್ನೂ ಜ್ಞಾಪಕ ಇಟ್ಕೊಂಡಿದ್ದೀರಾ, ಅವ್ರು 1 ರೂಪಾಯಿ ನಿಮಗೆ ಕೊಡಬೇಕಾದ್ರೆ ಎಷ್ಟು ಮಾತಾಡ್ತಿದ್ರು ಅಂತ. ಅಂಥದ್ದು ಇವಾಗ ಮತ್ತೆ ನಾವು 1 ರೂಪಾಯಿಗೆ 10 ರೂಪಾಯಿ ಕೊಡಬೇಕಾದ್ರೆ ಇಷ್ಟು ಯೋಚನೆ ಮಾಡಿದ್ರೆ ಅವರು ಅದನ್ನೇ ಯೋಚನೆ ಮಾಡ್ತಾರಲ್ಲ ಮತ್ತೆ ಅಂತ ಹೇಳಿದಾಗ, 10 ರೂಪಾಯಿ ಅವ್ರಿಗೆ ಬೇಕು ಅಂದಾಗ ಮತ್ತೆ ನಾವು 1 ರೂಪಾಯಿ ಕೊಟ್ಟರೆ ಅವರು ಇದನ್ನೇ ಜ್ಞಾಪಿಸ್ಕೊತಾ ಇರ್ತಾನೆ ಅಂತ ಹೇಳಿದಾಗ ಅವ್ರು ಅಂತಾರಂತೆ, ಕರೆಕ್ಟ್ ಆಯಿತು ತಗೋ 10 ರೂಪಾಯಿ ಕೊಟ್ಬಿಡು ಅವ್ರಿಗೆ ಅಂತ. ಈವನ್ ವಿವೇಕಾನಂದ ವಾಸ್ ಲೈಕ್ ದಿಸ್. ತಾಯಿ ಕೊಡಬೇಡ ಅಂದರೂ ಸಹಿತ ಬಾಲ್ಕನಿಯಿಂದ ಹೋಗ್ಬಿಟ್ಟು ಎಲ್ಲ ಬಿಸಾಕ್ಬಿಡೋರಂತೆ, ಬಟ್ಟೆ ಗಿಟ್ಟೆ ಎಲ್ಲ. ನೋ ಅಟ್ಯಾಚ್ಮೆಂಟ್ ಟು ಥಿಂಗ್ಸ್. ಹಾಗೆ ತಂದೆ ಆದವರು ವೆಕೇಷನ್ ಕರ್ಕೊಂಡು ಹೋಗೋರಂತೆ, ಎಲ್ಲಿಗೆ ಬೇಕೋ ಕರ್ಕೊಂಡು ಹೋಗೋರು. ಆದರೆ ವಾಸ್ ಅ ಲಿಟಲ್ ಸ್ಟ್ರಿಕ್ಟ್. ಯಾವತ್ತೂ ಪಿಕ್ಚರಲ್ಲೆಲ್ಲ ಕೂತ್ಕೊಂಡು ತಂದೆ ಥಿಯೇಟ್ರಿಗೆ ಹೋಗು ಅವೆಲ್ಲ ಹಿ ನೆವರ್ ವಿಸಿಟೆಡ್. ಏನಾದರೂ ಇದು ಬೇಕು ಅಂದರೆ ಭಗವದ್ಗೀತೆ ಓದೋರಂತೆ,
ಹಳೆಯ ಶೂಸನ್ನೇ ಹಾಕ್ಕೊಂಡು ಓಡಾಡೋರು. ಏನೇ ದುಡ್ಡಿದ್ರು ಮಕ್ಕಳಿಗೆ ಮಾಡು. ಇದೇ ಥರ ಯಾವ ತರಹದ ತಂದೆ ವಾಸ್ ಸಿಂಪಲ್ ಪಾಪ. ಎಷ್ಟು ಸಿನ್ಸಿಯರಾಗಿ ಕೆಲಸ ಮಾಡೋರಂತೆ. ಅವ್ರಿಗೆ ಕೊಡೋ ಬೋನಸ್ ಸತ ತಗೊಂಡಿರಲಿಲ್ಲ. ಆ ಕಾಲದಲ್ಲಿ 1,25,000 ಬೋನಸ್ಸು ಕೊಡೋ ಕಂಪ್ನಿಯವರು ಇವರು ಕೊಟ್ಟಿಲ್ಲ ಅಂತ ಗೊತ್ತಾಗಿ ಅದನ್ನು ಇವ್ರ ತಂದೆಗೆ ಚೆಕ್ ಕಳಿಸ್ತಾರಂತೆ. 1,25,000 ಆ ಕಾಲ. ಅದನ್ನು ಇವ್ರಿಗೆ ಬಾಕಿಯವ್ರಿಗೆ ಹೇಳೋದು ಸತ ಹೇಳ್ದೇನೆ ಸುಮ್ಮನೆ ಆಮೇಲೆ ಇವ್ರ ತಮ್ಮ ತೊಗೊಂಡೋಗಿ ಅದನ್ನು ಬ್ಯಾಂಕಲ್ಲಿ ಹೋಗಿ ಡೆಪಾಸಿಟ್ ಮಾಡಿದ್ದು. ಅಷ್ಟು ಸೋ ಡಿಟ್ಯಾಚ್ಡ್. ಅವ್ರು ಹೇಳ್ತಾರಂತೆ, ಏನೋ ಒಂದು ಸ್ವಲ್ಪ ದುಡ್ಡು ಬಂತು ಅಂತ ಅದಕ್ಕೇನು ಅಷ್ಟೊಂದು ಸಂತೋಷ ಪಡೋದೇನಿದೆ, ಸುಖ ದುಃಖ ಏನು ಬರಲಿ ಹೋಗಲಿ ಒಂದೇ ಥರ ಇರೋದು ಮುಖ್ಯ ಅಲ್ವಾ. ಹಿ ನೋಸ್ ದಟ್ ಮ್ಯಾನ್ ಅರೈವ್ಸ್ ಪೆನಿಲೆಸ್ ಇನ್ ದ ವರ್ಲ್ಡ್. ಬರೋದು ಕೈ ಬೀಸ್ಕೊಂಡು, ಹೋಗೋದು ಕೈ ಬೀಸ್ಕೊಂಡು. ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೇ ಅವ್ರ ತಂದೆ ಲಹರಿ ಮಹಾಶಯ ಗುರುವಾಗಿ ಸ್ವೀಕರಿಸಿರ್ತಾರೆ. ಅವ್ರು ಹೇಳ್ತಾರೆ, ಅವ್ರು ಹೇಗೆ ಅವ್ರ ಗುರುಗಳನ್ನು ಭೇಟಿಯಾದರು ಅನ್ನೋದು ತುಂಬ ಚೆನ್ನಾಗಿದೆ. ಅವರು ಹೇಗೆ ಗುರುಗಳೇ ಇಲ್ಲ, ಅವೆಲ್ಲ ಇಲ್ಲವೇ ಇಲ್ಲ ಅನ್ನೋರಿಗೆ ಸತ ಹೇಗೆ ಗುರುಗಳು ತಾವೇ ಬಂದು ಕರೆದು ಅವರ ಉದ್ಧಾರ ಮಾಡ್ತಾರೆ ಅನ್ನೋದಕ್ಕೆ ಮುಂದಿನ ವಾರ. ಓಂ ನಮೋ ನಾರಾಯಣಾಯ.